ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ವೀಕ್ಷಕ ಬಾಂಧವರೇ ತಮ್ಮೆಲ್ಲರಿಗೂ ನಮಸ್ಕಾರ. KS ಗಾನ ಮಂದಿರ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ಶರಣ್ ಕುಮಾರ್, ಅಧ್ಯಾತ್ಮ ಚಿಂತನಕಾರ, ಪ್ರವಚನಕಾರ ಹಾಗೂ ಚಲನಚಿತ್ರ ಸಾಹಿತಿ ಶರಣ್ ಕುಮಾರ್ ಹಿರೇಮಠ ಗಜೇಂದ್ರ. ಸ್ನೇಹಿತರೆ, ಇವತ್ತೊಂದು ಅದ್ಭುತವಾಗಿರುವಂಥ ವಿಚಾರವನ್ನು ನಿಮ್ಮ ಎದುರಿಗೆ ತೊಗೊಂಡು ಬಂದಿದ್ದೇನೆ. ಏನು ಅಂತಂದರೆ, ಬಹಳ ಅದ್ಭುತವಾಗಿರುವಂಥ ವಿಚಾರ ಇದೆ. ಅದಕ್ಕಿಂತ ಪೂರ್ವದೊಳಗೆ ತಾವೆಲ್ಲ ನಮ್ಮ ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ ವಿಷಯಕ್ಕೆ ಬರೋಣ. ಏನು ವಿಷಯ ಅಂತಂದರೆ, ನಾವೆಲ್ಲರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿದಾಗ, ಜೀವನದಲ್ಲಿ ನೋವುಗಳು ಬಂದಾಗ, ಕಷ್ಟ ನಷ್ಟಗಳು ಬಂದಾಗ ಒಂದು ವಾಡಿಕೆ, ದೇವರ ಹತ್ರ ಹೋಗಬೇಕು, ದೇವರನ್ನು ನಾವು ಏನು ಮಾಡಬೇಕು ಅಂತಂದರೆ ದರ್ಶನ ಮಾಡಬೇಕು, ದೇವರ ಸನ್ನಿಧಿಗೆ ಹೋಗಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಯಾರು ತಂದ್ರೋ ಗೊತ್ತಿಲ್ಲ, ದೇವರನ್ನ ಈ ಭೂಮಿಗೆ ತಂದವರು ಯಾರು ಗೊತ್ತಿಲ್ಲ. ದೇವರು ನಮ್ಮನ್ನು ತಗೊಂಡು ಬಂದಿದ್ದಾನೋ, ದೇವರನ್ನು ನಾವು ತಗೊಂಡು ಬಂದಿದ್ದೀವೋ ಅನ್ನೋದು ಅದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೆಲವರಲ್ಲಿ ಇದ್ದರೂ ಅದೇನಾಗಿದೆ ಅಂತಂದರೆ ಗೌಪ್ಯವಾಗಿದೆ. ಹಾಗಾಗಿ ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದರ ಚರ್ಚೆಯನ್ನು ನಾನು ಮಾಡ್ತಾ ಇಲ್ಲ. ಆದರೆ ಒಂದು ಶಕ್ತಿ ಇದೆ ಅನ್ನೋದು ಸತ್ಯ. ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ ಅಂತ ಹೇಳ್ತಾರೆ. ಅವರವರ ಭಾವಕ್ಕೆ ಪರಮಾತ್ಮ ಅವರವರ ತೆರನಾಗಿರ್ತಾನೆ. ಯಾರು ಯಾವ ರೀತಿಯಾಗಿ ಅವನನ್ನು ಕೂಗಿ ಕರೆದರೂ ಆತ ಪ್ರಸನ್ನ ಮುಖನಾಗಿ ಅವರಿಗೆ ಅವರವರ ಕರ್ಮದಂತೆ, ಅವರವರ ಕರ್ಮ ಫಲದಂತೆ ಅವ್ರಿಗೇನು ಮಾಡ್ತಾನೆ ಅಂತಂದರೆ ಅದಕ್ಕನುಸಾರವಾಗಿ ಒಳ್ಳೆಯದು ಕೆಟ್ಟದ್ದು ಮಾಡ್ತಾ ಬರ್ತಾನೆ. ಇವತ್ತು ನಾನು ಹೇಳಕ್ಕೆ ಬರ್ತಾ ಇರೋ ವಿಷಯ ಏನು ಅಂತಂದರೆ, ಜೀವನದಲ್ಲಿ ಕಷ್ಟ ನಷ್ಟ ಬಂದಾಗ ನಾವು ದೇವಸ್ಥಾನಕ್ಕೆ ಹೋಗೋದು, ದೇವರನ್ನು ದರ್ಶನ ಮಾಡ್ಕೊಳ್ಳೋದು, ಆತನಿಗೆ ನಮಸ್ಕಾರ ಮಾಡೋದು, ಅಲ್ಲಿ ಹೋಗಿ ಕೂತು ಬರೋದು, ಇವೆಲ್ಲ ಮಾಡ್ತೀವಿ. ಹಾಗಾದರೆ ಆ ದೇವರು ದೇವಸ್ಥಾನದಲ್ಲಿ ಇದ್ದಾನೆ ಅನ್ನುವುದನ್ನು ಎಷ್ಟು ಜನ ನಂಬ್ತೀರಾ? ದೇವರು ನಮ್ಮೊಳಗಿದ್ದಾನೆ ಅನ್ನೋದನ್ನು ಎಷ್ಟು ಜನ ನಂಬ್ತೀರಾ? ಅದು ನಿಮಗೆ ಬಿಟ್ಟಿದ್ದು, ಅವರವರ ವಿಚಾರ. ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಕಡೆ ಹೇಳ್ತಾರೆ, ದೇವರು ಹೊರಗಡೆ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ದೇವರು ಒಳಗಿದ್ದಾನೆ ಅಂತ ಹೇಳ್ತಾರೆ. ಜೊತೆಗೆ ದೇವರನ್ನ ನಾವು ಹೊರಗಡೆನೂ ನೋಡಬಹುದು, ಈ ಜಗತ್ತು ಸರ್ವಾಂತರ್ಯಾಮಿ ಆಗಿದ್ದಾನೆ ಭಗವಂತ ಅಂತಲೂ ಹೇಳ್ತಾರೆ. ಅದೇನೇ ಇರಲಿ, ಪರಮಾತ್ಮನೊಬ್ಬನಿದ್ದಾನೆ ಅನ್ನುವಂಥದ್ದು ಸತ್ಯ. ಆದರೆ ಯಾರೂ ನೋಡಿ ಬಂದವರಿಲ್ಲ. ವಿಚಾರವನ್ನು ಕೆಣಕ್ತಾ ಹೋದರೆ ಬಹಳ ವಿಚಿತ್ರವಾಗಿರುವಂಥ ವಿಚಾರಧಾರೆಗಳು ಬರ್ತವೆ. ನಾವು ನೋಡದೇ ಇರೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಂಬಿಕೆ, ಆ ನಂಬಿಕೆಯನ್ನು ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅದರ ತಕ್ಕನ ಹಾಗೆ ಫಲಿತಾಂಶವನ್ನು ಪಡ್ಕೊಳ್ತಾ ಹೋಗಿರ್ತೀವಿ. ಕೆಲವರು ದೇವರನ್ನು ನಂಬೋದೇ ಇಲ್ಲ, ಅದು ಅವರವರ ವಿಚಾರ. ನಂಬ್ರಿ ಅಂತ ಯಾರು ಒತ್ತಾಯನೂ ಮಾಡೋಕ್ಕಾಗಲ್ಲ, ನಂಬಬೇಡಿ ಅಂತ ಯಾರು ಒತ್ತಾಯ ಮಾಡೋಕ್ಕಾಗಲ್ಲ. ನಂಬೋದು ಅವ್ರ ವಿಚಾರ, ನಂಬದೇ ಇರೋದು ಅವ್ರ ವಿಚಾರ. ಇಲ್ಲಿ ನಾನು ಹೇಳಕ್ಕೆ ಬಂದಿರೋ ವಿಷಯ ಏನು ಅಂತಂದರೆ, ದೇವಸ್ಥಾನಕ್ಕೆ ಹೋದಾಗ ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ಟಿರ್ತಾರೆ, ಬಹಳಷ್ಟು ಬೃಹದಾಕಾರವಾಗಿ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಹಾಗೆ ಬೃಹದಾಕಾರವಾಗಿ ಕಟ್ಟಿರುವಂಥ ದೇವಸ್ಥಾನ ಬಹಳ ದೊಡ್ಡದಾಗಿರುತ್ತದೆ. ಆದರೆ ದೇವಸ್ಥಾನದ ಬಾಗಿಲು ಚಿಕ್ಕದಾಗಿರ್ತದೆ. ನೀವು ನೋಡ್ರಿ, ಹಳೆಯ ದೇಗುಲಗಳನ್ನು ನೋಡಿದ್ರೆ ಅಲ್ಲಿ ಬಾಗಿಲುಗಳು ಚಿಕ್ಕದಾಗಿರುತ್ತೆ. ಮತ್ತು ಕೆಲವು ಗವಿಗಳಂತ ಇರ್ತವೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಗವಿಗಳಂತ ಸಿಗ್ತವೆ. ಆ ಗವಿಯ ಬಾಗಿಲು, ಗವಿ ಬಹಳ ದೊಡ್ಡದಾಗಿರ್ತದೆ ಒಳಗಡೆ, ಆದರೆ ಗವಿಯ ಬಾಗಿಲು ಬಹಳ ಚಿಕ್ಕದಾಗಿರ್ತದೆ. ವ್ಯಕ್ತಿ ಅದರೊಳಗೆ ಹೋಗಬೇಕು ಅಂತಂದರೆ ಏನಾಗಬೇಕು ಅಂತಂದರೆ, ಹೀಗೆ ಎದೆಯನ್ನು ಉಬ್ಬಿಸಿ ಹೋಗೋ ಹಾಗಿಲ್ಲ, ತಲೆಯನ್ನು ಬಾಗಿನೇ ಹೋಗಬೇಕು. ದೇವಸ್ಥಾನ ಮತ್ತು ಗವಿಗಳಲ್ಲಿ, ಮಠ ಮಾನ್ಯಗಳಲ್ಲಿ ಬಾಗಿಲುಗಳನ್ನು ಚಿಕ್ಕದಾಗಿ ಮಾಡಿರ್ತಾರೆ. ಯಾಕೆ ಹಾಗೆ ಮಾಡಿರ್ತಾರೆ ಅಂತಂದರೆ, ಮನುಷ್ಯನಿಗೆ ನಾನು ಅನ್ನುವಂಥ ಅಹಂಕಾರ ಬರಬಾರದು, ಎಲ್ಲವೂ ನನ್ನಿಂದಲೇ ಅನ್ನುವಂಥ ಅಹಂಕಾರ ಬರಬಾರದು ಅನ್ನುವ ಉದ್ದೇಶಕ್ಕಾಗಿಯೇ ಬಾಗಿಲುಗಳನ್ನು ಚಿಕ್ಕದಾಗಿ ಮಾಡಿರ್ತಾರೆ. ಅಲ್ಲ, ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಬಾಗಿಲನ್ನು ದೊಡ್ಡದಾಗಿ ಹಚ್ಚಲಿಕ್ಕೆ ಬರೋದಿಲ್ವೇ ನಮಗೆ? ಅದ್ರ ಉದ್ದೇಶ ಏನು ಅಂತಂದರೆ, ಬಾಗಿಲುಗಳು ಚಿಕ್ಕದಾಗಿರೋ ಉದ್ದೇಶ ಏನು ಅಂತಂದರೆ ಬಾಗಿ ನಡೆ ಅಂತ. ನಮಗೆ ಬೀಗೋದನ್ನು ಕಲಿಸ್ಲಿಕ್ಕೆ ಸುಮಾರು ಜನಗಳಿದ್ದಾರೆ. ಹೇಗೆ ಬೀಗಬೇಕು, ಹೇಗೆ ಬೀಗಿ ನಡಿಬೇಕು ಅನ್ನುವಂಥದ್ದನ್ನು ಹೇಳ್ಕೊಡೋಕೆ ಸಾಕಷ್ಟು ಜನ ಸಿಗ್ತಾರೆ. ಆದರೆ ಬಾಗಿ ನಡೀಬೇಕು ಅನ್ನೋದನ್ನು ಕಲಿಸ್ಕೊಡೋಕೆ ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ. ಅವರೇ ಧರ್ಮ ಪ್ರಚಾರಕರು, ಅವರೇ ಗುರುಗಳು, ಅವರೇ ಮಹಾತ್ಮರು, ಅವರೇ ಸಂತರು, ಅವರೇ ಶರಣರು.
ಅವರೆಲ್ಲ ಏನು ಹೇಳಿ ಹೋದರು ಅಂದ್ರೆ ಬೀಗುವುದನ್ನು ಬಿಡಬೇಡಿ. ಬೀಗುವುದು ತಪ್ಪಲ್ಲ. ನಾನು ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿ ಒಳಗೆ ಬದುಕನ್ನು ಮಾಡ್ತಾ ಇದ್ದೇನಪ್ಪ, ನಾನು ಸುಂದರವಾಗಿ ನನ್ನ ಜೀವನ ಅದ್ಭುತವಾಗಿದೆ ಅನ್ನುವಂಥ ಬೀಗುವಿಕೆ ಒಳ್ಳೆಯದು. ಆದರೆ ಅದಕ್ಕೆ ಬದಲಾಗಿ ಅಹಂಕಾರ, ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲ ಅನ್ನೋದು, ಅದಕ್ಕೆ ಏನಂತಾರೆ ಅಂತಂದರೆ ಅಹಂಕಾರದ ಬೀಗುವಿಕೆ ಅಂತಾರೆ. ಹಾಗೆ ಬೀಗುವುದರ ಬದಲಾಗಿ ಏನು ಮಾಡಬೇಕು ಅಂತಂದ್ರೆ ಮನುಷ್ಯ ಬಾಗಬೇಕು. ಬಾಗಿ ನಡೆದದ್ದೇ ಆದರೆ ಜೀವನದಲ್ಲಿ ನಾವು ಏನಾಗ್ತೀವಿ ಅಂದರೆ ಉನ್ನತ ಸ್ಥಾನಕ್ಕೆ ಹೋಗ್ತೇವೆ. ಯಾರು ಬಾಗುವುದನ್ನು ಕಲಿತಾರೆ ಅವರು ಜಗತ್ತಿನೊಳಗೆ ಏನಾಗ್ತಾರೆ ಅಂತಂದರೆ ಬಹಳಷ್ಟು ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ವೀಕ್ಷಕ ಬಾಂಧವರೇ, ಏನು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಬಾಗಿಲುಗಳು ಚಿಕ್ಕದಾಗಿರುತ್ತೆ. ಅಲ್ಲಿಗೆ ಹೋಗ್ತಿದ್ದಂಗೆ ಎಂಥ ವ್ಯಕ್ತಿ, ಸಾವಿರಾರು, ಈಗ ಕೋಟಿ ಆಸ್ತಿಯನ್ನು ಮಾಡಿರುವಂಥವನು ಬರ್ತಾನೆ, ಅತಿ ಕ್ರೂರ ಬಡವನೂ ಬರ್ತಾನೆ, ಕ್ರೂರಿಯೂ ಬರ್ತಾನೆ, ಕೆಟ್ಟವನು ಬರ್ತಾನೆ, ಒಳ್ಳೆಯವನು ಬರ್ತಾನೆ, ಎಲ್ಲರೂ ಬರ್ತಾರೆ. ಆ ಬಂದವರು ಎಲ್ಲರೂ ಬಂದು ಹೋಗುವಾಗ ಒಳಗಡೆ ಹೋಗಿ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಅಲ್ಲಾದರೂ ಬಾಗುವುದನ್ನು ಕಲೀಲಿ ಎನ್ನುವುದ ಉದ್ದೇಶಕ್ಕಾಗಿಯೇ ದೇವಸ್ಥಾನದ ಬಾಗಿಲುಗಳನ್ನು ಚಿಕ್ಕದಾಗಿ ಮಾಡಿರ್ತಾರೆ. ಹಾಗಾದರೆ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಬಾಗುವುದನ್ನು ಕಲಿಯೋಣ. ಬಾಗುವುದರ ಜೊತೆಗೆ ನಾವೇನು ಮಾಡೋಣ ಅಂತಂದರೆ ದೇವರನ್ನು ಪ್ರಾರ್ಥಿಸೋಣ. ದೇವರು ಒಳಗಿದ್ದಾನೆ ಅನ್ನುವುದು ಸತ್ಯ, ಹೊರಗಿದ್ದಾನೆ ಅನ್ನುವುದು ಸತ್ಯವೇ. ನಮ್ಮ ಭಾವ ಎಲ್ಲ ಕಡೆಯೂ ಇದ್ದಾನೆ. ಸೂರ್ಯಚಂದ್ರರನ್ನು ಈ ಜಗತ್ತಿನೊಳಗೆ ಬೆಳಕನ್ನು ಕೊಡ್ತಾರೆ ಸೂರ್ಯಚಂದ್ರರು. ಅವ್ರು ಯಾವತ್ತೂ ನನ್ನಿಂದ ಜಗತ್ತು ಬೆಳಗ್ತಾ ಇದೆ ಅಂತ ಹೇಳಲಿಲ್ಲ. ಅವ್ರು ಹೇಳಿದರೆ ನಾವ್ಯಾರು ಬದುಕನ್ನು ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾದರೆ ಆ ಸೂರ್ಯಚಂದ್ರರಿಗೆ ಇರಲಾರದ ನಾನು ಅನ್ನುವಂಥ ಅಹಂಕಾರ ನಮಗೆ ಯಾಕೆ? ನಾವೆಲ್ಲೋ ಏನೋ ಒಂದು ಮಾಡಿದಾಗ ಬಂದುಬಿಡುತ್ತೆ ಸಹಜವಾಗಿ. ಅದು ಮನುಷ್ಯನ ಸಹಜ ಗುಣ. ಅದು ಎಂಥೆಂಥವರು ನಾನು ಅನ್ನುವಂಥ ಅಹಂಕಾರದಿಂದಲೇ ಸತ್ತು ಹೋದ. ನೀವು ಯಾರಿಗೆ ನಾನು ಅನ್ನುವಂಥ ಅಹಂಕಾರ ಬಂದಿದೆ ಅವರು ಒಂದು ಸಾರಿ ಸ್ಮಶಾನಕ್ಕೆ ಹೋಗಿ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ, ಕೇವಲ 10 ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಂಡು ಬಂದರೆ ಗೊತ್ತಾಗುತ್ತೆ. ಅಲ್ಲಿ ನಾನು ಅಂದವರೆಲ್ಲರೂ ಮೌನವಾಗಿದ್ದಾರೆ. ಕೋಟ್ಯಾಧಿಪತಿಗಳಿಂದ ಹಿಡ್ಕೊಂಡು ಎಲ್ಲರನ್ನ ಕ್ರೂರ, ಬಡವ, ಕೆಟ್ಟ, ಕೊಲೆಗಡುಕ, ನೀಚ ಏನೆಲ್ಲ ಇದ್ದಾರೆ ಜಗತ್ತಿನಲ್ಲಿ ಅವರೆಲ್ಲರೂ ಮೌನವಾಗಿ ಹೋಗಿದ್ದಾರೆ ಇಲ್ಲಿ ಸ್ಮಶಾನದಲ್ಲಿ. ಹಾಗಾಗಿ ಯಾವುದೂ ಶಾಶ್ವತವಲ್ಲದ ಈ ಬದುಕಿನೊಳಗೆ ದೇವಸ್ಥಾನಗಳಿಗೆ ಹೋಗುವ ಉದ್ದೇಶ ಏನು ಅಂತಂದರೆ ಅದನ್ನು ಮೊದಲು ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ದೇವರ ಭೇಟಿ ಮಾಡಲಿಕ್ಕೆ ಅಂತ ತಿಳ್ಕೊಂಡಿದ್ದೀರಲ್ಲ, ಆ ದೇವರನ್ನು ಯಾವ ರೀತಿಯಾಗಿ ಭೇಟಿ ಮಾಡೋದು ಅಂದರೆ ಬಾಗುವುದನ್ನು ಕಲಿಯುವುದರ ಜೊತೆಗೆ ದೇವರನ್ನು ನಾವು ಭೇಟಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾದರೆ ವೀಕ್ಷಕ ಬಾಂಧವರೇ, ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ತಮ್ಮ ಜೊತೆಗೆ ನಾನು ಬರ್ತೇನೆ ತಮ್ಮೊಂದಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರಗಳು.